ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಈಗ ನೋಡಿ, ಕುಂಭರಾಶಿಗೆ ಮೀನರಾಶಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಂತ ತುಂಬಾ ಜನ ಭಯಪಡಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಈ ರಾಶಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೇ ಡೇಟ್ ಅಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ನೋಡಿ, ಯಾವಾಗ್ಲೂ ಕೂಡ ನಮ್ಮ ಬರ್ತ್ ಟೈಮು ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯೂಶುವಲ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಮ್ಯಾಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದ್ಯೋಗದ ವಿಚಾರ ಸಂಬಂಧಪಟ್ಟ ಪ್ರಶ್ನೆ ನೋಡುವಾಗ, ನಿಮ್ಮ ಜಾತಕದಲ್ಲಿರುವಂತಹ ದಶಾಂಶ ಚಾರ್ಟ್, ದಶಮ ಭಾವ, ಗ್ರಹಗಳು ಜೊತೆಯಲ್ಲಿ ಅಲ್ಲಿರುವಂತಹ ಯೋಗಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅಂದ್ರೆ ಹಸ್ತದಲ್ಲೂ ಕೂಡ ಆ ಗಜಕೇಸರಿ ಯೋಗ ರಿಫ್ಲೆಕ್ಟ್ ಆಗಿದೆಯಾ? ಯಾಕೆಂತಂದ್ರೆ ಈ ಒಂದು ಹಸ್ತದಲ್ಲಿರುವಂತಹ ಗುರುಗ್ರಹದ ಸ್ಥಾನ ಏನಿದೆ, ಅಲ್ಲಿರುವಂತಹ ಸಣ್ಣ ಸಣ್ಣ ಲೈನ್ಸ್ಗಳು ನಮಗೆ ಆ ಒಂದು ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಗಜಕೇಸರಿ ಯೋಗ ಎರಡು ರಿಫ್ಲೆಕ್ಟ್ ಆಗಿರ್ಬೇಕು. ನಂತರ ಪ್ರಶ್ನೆ ಶಾಸ್ತ್ರ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೋಡುವಾಗ ನೋಡಿ, ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆದ್ರೂ ಸಹ ಹಸ್ತರೇಖೆಗಳು ಮಿಸ್ಟೇಕ್ ಆಗಲ್ಲ. ಎರಡನ್ನೂ ಕಂಬೈನ್ ಮಾಡುವಂತಹ ನಾಡಿ ಜ್ಯೋತಿಷದ ಮೂಲಕವಾಗಿ ಪ್ರೆಡಿಕ್ಷನ್ಸ್ ನ ಬಹಳ ಚೆನ್ನಾಗಿ ಈಸಿಯಾಗಿ ಕೊಡ್ಬೋದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೇಟ್ ಮೇಲೆ, ಹೆಸರು ಮೇಲೆ, ರಾಶಿ ಮೇಲೆ ಹೇಳೋದ್ರಿಂದ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಮ್ಮ ಇಂಡಿವಿಜುವಲ್ ಆಗಿರುವಂತಹ ನಮಗೇ ಆಗಿರುವಂತಹ ಪ್ರಿಡಿಕ್ಷನ್ ಅಲ್ಲ ಅದು. ಬಟ್ ಹಸ್ತರೇಖೆಗಳು ಒಬ್ಬರ ತರ ಇನ್ನೊಬ್ರಿಗೆ ಇರೋದಿಲ್ಲ, ಬಹಳ ಅಕ್ಯುರೇಟ್ ಆಗಿರುತ್ತೆ. ಎರಡನ್ನು ಮ್ಯಾಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಪ್ರೆಡಿಕ್ಷನ್ಸ್ ಕೊಡಬಹುದು. ಈ ರೀತಿ ಪ್ರೆಡಿಕ್ಷನ್ಗಾಗಿ ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ತುಲಾ ರಾಶಿ 2026 ಮೇ 10ನೇ ತಾರೀಕಿನ ನಂತರದಲ್ಲಿ ಈ ವಾರ ಫಲದಲ್ಲಿ ತುಲಾ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇಂದ ನಾವು ಹೇಳೋದಾದ್ರೆ, ಪಂಚಮ ಭಾವದಲ್ಲಿರುವಂತಹ ರಾಹು ನೋಡಿ, ಸಂತಾನದಲ್ಲಿ ಇಶ್ಯೂಸ್ ಗಳನ್ನ ಖಂಡಿತ ಕೊಡ್ತಾನೆ, ಸಂತಾನವನ್ನ ಡಿಲೇ ಮಾಡ್ತಾನೆ. ಮಕ್ಕಳಾಗಿಲ್ಲ ಅಂತ ಬರೋ ಕಸ್ಟಮರ್ಸ್ಗೆ, ಕ್ಲೈಂಟ್ಸ್ ನಾನು ನೋಡುವಂಥದ್ದು ಕ್ಷೇತ್ರಸ್ಫುಟ ಬೀಜಸ್ಫುಟ ಕ್ಯಾಲ್ಕುಲೇಷನ್ಸ್ ಖಂಡಿತ ಮಾಡಬೇಕು. ಅಗೈನ್ ಈ ಸಪ್ತಾಂಶ ಚಾರ್ಟ್ ಅಲ್ಲಿ ನೋಡ್ಬೇಕಾಗತ್ತೆ. ಸಪ್ತಾಂಶ ಚಾರ್ಟ್ ನ ನೋಡ್ಬೇಕು ಅಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡ್ಬೇಕು, ಸುಮ್ಮನೆ ನೋಡೋಕ್ಕಾಗಲ್ಲ. ಅಗೈನ್ ನಮ್ಮ ಹಸ್ತದಲ್ಲಿರುವಂತಹ ಕೆಲವು ಲೈನ್ಸ್ ಇರೋದು, ಇಂಪಾರ್ಟೆಂಟ್ ಲೈನ್ಸ್, ಅದು ಸೂಕ್ಷ್ಮವಾಗಿ ನೋಡೋದಾಗ ಗೊತ್ತಾಗುತ್ತೆ. ಅದಕ್ಕೆ ಕನೆಕ್ಟೆಡ್ ಆಗಿದ್ದಾಗ ಏಜ್ ನ ಕ್ಯಾಲ್ಕುಲೇಟ್ ಮಾಡಿ ಸಂತಾನದ ಯೋಗ ಯಾವಾಗಿದೆ ಅಂತ ಹೇಳ್ಬೋದು. ಈಗ IVF ಮಾಡಿಸಿದ್ರೆ ಸರ್ ಅದು ಫೇಲ್ ಆಯ್ತು, ಇನ್ನೇನೋ ಮಾಡಿದೆ, ಮೆಡಿಕಲ್ ಹೆಲ್ತ್ ನೋಡಿ ಫೇಲ್ ಆಗ್ತಿದೆ ಅಂತಾರೆ. ನೋಡಿ, ಮೆಡಿಕಲ್ ಟ್ರೀಟ್ಮೆಂಟ್ ಒಂದ್ ಕಡೆ ಇರಲಿ, ಮುಹೂರ್ತ, ಜಾತಕದ ಒಂದು ಕಾಂಬಿನೇಷನ್ಸ್, ಯೋಗಗಳನ್ನ ನಾವು ಫಸ್ಟ್ ಗಮನಿಸಬೇಕಾದ ಆ ಟೈಮ್ ಪೀರಿಯಡ್ ಅಲ್ಲಿ ಅನುಕೂಲ ಆಗೋ ಸಾಧ್ಯತೆ ಇರುತ್ತೆ. ಇದನ್ನು ಮೀರಿ ನಮಗೆ ಕಾಣದ ಒಂದು ಶಕ್ತಿ ಇರುತ್ತೆ, ಅದು ನಮ್ಮ ಕರ್ಮವನ್ನ ತಿದ್ದುವಂತಹ, ಬದಲನೆ ಮಾಡುವಂತಹ ಒಂದು ಶಕ್ತಿ. ಆ ಶಕ್ತಿಗೆ ನಾವು ಸರೆಂಡರ್ ಆಗ್ಬೇಕು. ಎಲ್ಲ ನಮ್ಮ ಕೈಯಲ್ಲೇ ಇಲ್ಲ. ಸೊ ಅವಾಗ ಸಂತಾನ ಪ್ರಾಪ್ತಿ ಆಗತ್ತೆ. ಮಕ್ಕಳಿಂದ ನೋವು, ಟೆನ್ಷನ್ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಕೆಲಸ ಸಿಗದಿರೋದು, ಮಕ್ಕಳಿಗೆ ಮದುವೆ ಆಗದಿರೋದು ಯೋಚನೆ ಜಾಸ್ತಿ ಆಗುತ್ತೆ. ತುಲಾ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಸಪ್ತಮದಲ್ಲಿ ಸೂರ್ಯ, ಎಗೇನ್ ಇದು ಬಂದು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ರೆ ಅವ್ರಿಗೆ ಸಿಗೋ ಸಾಧ್ಯತೆ ಇರುತ್ತೆ. ಸಪ್ತಮದಲ್ಲಿ ಸೂರ್ಯ ಮ್ಯಾರಿಟಲ್ ಲೆವೆಲ್ ಇಶ್ಯೂಸ್ ಕೊಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಷ್ಟಮಕ್ಕೆ ಬಂದಾಗ ಶುಕ್ರ ಆರೋಗ್ಯದ ಸಮಸ್ಯೆಗಳನ್ನು ಖಂಡಿತ ಕೊಡ್ತಾನೆ ನಿಮಗೆ. ತುಲಾ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು, ಟೆನ್ಷನ್ಗಳು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇವೆಲ್ಲ ಶುಕ್ರನಿಗೆ ಸಂಬಂಧಪಟ್ಟದ್ದು. ಸ್ಪರ್ಮ್ ಕೌಂಟ್ ಇವೆಲ್ಲ ಕಡಿಮೆ ಆಗೋದು ಕೂಡ ಶುಕ್ರ ಅಂದ್ರೇನೆ ಅದು. ಇದು ಹೇಗೆ ಹೇಳ್ಬೇಕು ಅಂತಂದ್ರೆ, ವೈಜ್ಞಾನಿಕವಾಗಿ ಕೂಡ ನಾವು ಅದನ್ನು ಗಮನಿಸಬೇಕಾಗತ್ತೆ. ಸೊ ಆರೋಗ್ಯದಲ್ಲಿ ಸಮಸ್ಯೆಗಳು, ನವಮ ಭಾವದಲ್ಲಿರುವಂತಹ ಗುರುಗ್ರಹ ಬಂದು ಆಧ್ಯಾತ್ಮಿಕವಾಗಿ ನಿಮ್ಮನ್ನ ಲಿಫ್ಟ್ ಮಾಡಬಹುದು. ಆಧ್ಯಾತ್ಮಿಕವಾಗಿ ಥಾಟ್ಸ್ ನಿಮಗೆ ಬರೋದು, ಆ ಸ್ಥಳಗಳಿಗೆ, ಆ ವ್ಯಕ್ತಿಗಳನ್ನ ನೀವು ಭೇಟಿ ಆಗ್ಬಹುದು. ಚತುರ್ಥಾಧಿಪತಿ 6ನೇ ಮನೆಯಲ್ಲಿರುವಂತದ್ದು, ಪ್ರಾಪರ್ಟಿಲಿ ಡಿಸ್ಪ್ಯೂಟ್ ಬರ್ಬೋದು. ಪ್ರಾಪರ್ಟಿ ತಗೊಳ್ಳುವಾಗ ಬಹಳ ಕೇರ್ಫುಲ್ ಆಗಿರಿ. ಏನೇ ಕ್ಯಾಲ್ಕುಲೇಟೆಡ್ ಆಗಿ ಹೋದ್ರೂ ಸಹ ನೀವು ಎಲ್ಲಾದ್ರೂ ಸಿಗಾಕೊಳ್ಳೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಗಮನ ಕೊಡಬೇಕು, ಎಕ್ಸ್ಟ್ರಾ ಕೇರ್ನ ವಹಿಸಿ. ಅಟ್ ದ ಸೇಮ್ ಟೈಮ್ ಜಾತಕದಲ್ಲಿ ಇರುವಂತಹ ನೆಗೆಟಿವ್ ಟೈಮ್ ಅಲ್ಲಿ ಯಾವುದು ಕೆಲಸಗಳನ್ನ ಮಾಡಬೇಡಿ. ಸೊ ಇದು ತುಲಾ ರಾಶಿಯವರಿಗೆ ಸಂಬಂಧಪಟ್ಟಿದ್ದು.